ಸೊ ಗೈಸ್ ರೀಸೆಂಟ್ ಆಗಿ ರಿಲೀಸ್ ಆಗಿರುವಂತ ಅಕ್ಕ ಮೂವಿ ಬಂದ್ಬಿಟ್ಟು ನಮ್ಮ ಪುನೀತ್ ರಾಜ್ಕುಮಾರ್ ಸರ್ ಅವರ ಜಾಕಿ ಮೂವಿಯ ಫೈಟ್ ಸೀನ್ ನ ಕಾಪಿ ಮಾಡ್ಕೊಂಡಿದಾರಂತೆ. ಸೊ ಹೌದು, ನಾನ್ ಮನೆ ಥಿಯೇಟರ್ ಹೋದಾಗ ಅಕ್ಕ ಮೂವಿ ನೋಡಿದೆ, ಫುಲ್ ಸಖತ್ ಆಗ್ಯದ ಅಂತ ಹೇಳ್ಬೋದು. ಸೊ ಇದ್ರಲ್ಲಿ ಏನಪ್ಪಾ ಅಂದ್ರೆ ನಮ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಜಾಕಿ ಮೂವಿ ಏನತ್ ನೋಡಿ, ಆ ಮೂವಿಯಲ್ಲಿ ಬಂದಿರೋಕಂತ ಒಂದು ಫೈಟ್ ಸೀನ್ ನ ಕಾಪಿ ಮಾಡ್ಕೊಂಡು ಅಕ್ಕ ಮೂವಿಯ ಸಿನಿಮಾ ಲಾಸ್ಟ್ ಎಂಡ್ ನಲ್ಲಿ ಆಡ್ ಮಾಡಿದ್ದಾರೆ. ಮತ್ತೆ ಸಖತ್ತಾಗಿ ಮೂಡಿ ಬಂದಿದೆ ಸಿನಿಮಾ ಮಾತ್ರ. ಸೊ ಗೈಸ್ ಇಲ್ಲಿ ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ ಏನಪ್ಪಾ ಅಂದ್ರೆ ತಂದೆಯವರ ದಾರಿಯಲ್ಲಿ ಮಗನ್ ಕೂಡ ನಡೀತದೆ ಅಂತ ಹೇಳ್ಬೋದು. ತಂದೆಯವರು ಯಾವ ರೀತಿ ಮೂವಿ ಕೊಡ್ತಾರೆ, ಪುನೀತ್ ರಾಜ್ಕುಮಾರ್ ಸರ್ ಅವರು ಯಾವ ರೀತಿ ಮೂವಿಗಳನ್ನ ಕೊಡ್ತಿದ್ರು, ಆ ರೀತಿ ನಮ್ ಯುವರಾಜ್ ಕುಮಾರ್ ಸರ್ ಅವರು ಎಕ್ಕ ಮೂವಿ ಮತ್ತೆ ಬ್ಲಾಕ್ ಬಸ್ಟರ್ ಮೂವಿಗಳನ್ನ ಕೊಡ್ತಾ ಇದಾರೆ ಅಂತ ಹೇಳ್ಬೋದು. ಮತ್ತೆ ಪುನೀತ್ ಅವರ ದಾರಿಯಲ್ಲಿ ಇವರು ಕೂಡ ನಡೀತಿದ್ದಾರೆ ಅಂತಾನೆ ಹೇಳ್ಬೋದು. ಸೊ ಗೈಸ್ ಇಲ್ಲಿ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಪುನೀತ್ ರಾಜ್ಕುಮಾರ್ ಸರ್ ಅವರು ಮತ್ತೆ ನಮ್ ಯುವರಾಜ್ ಕುಮಾರ್ ಸರ್ ಅವರ ಸಿನಿಮಾ ಕೆಮಿಸ್ಟ್ರಿ ಏನಿದೆ ಸಖತ್ತಾಗಿ ಇದೆ ಅಂತ ಹೇಳ್ಬೋದು. ಮತ್ತೆ ಅವರಿಬ್ರು ಮಾಡೋ ಫೈಟ್, ಅವರಿಬ್ರು ಕೊಡೋ ಎಂಟ್ರಿ, ಮತ್ತೆ ಅವರಿಬ್ರು ಕೊಡೋ ಲುಕ್, ಅವರಿಬ್ರು ಮಾಡೋ ಡ್ಯಾನ್ಸ್, ಅಷ್ಟೇ ಅವರಿಬ್ರು ವಿಲನ್ ಗೋಡಿಯೋ ಆಕ್ಷನ್ ಎರಡೂ ಕೂಡ ಡಿಟೋ ಇಟ್ ಸೇಮ್ ಇದೆ ಅಂತ ಹೇಳ್ಬೋದು. ಈ ರೀತಿ ಒಂದೇ ಮನೆಯಲ್ಲಿ ಇಬ್ರು ಹೀರೋಗಳು ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಾಧ್ಯ ಆದ್ರೆ ದೊಡ್ಡ ಮನೆಯಲ್ಲಿ ಮಾತ್ರ ಅಂತಾನೆ ಹೇಳ್ಬೋದು. ಸೊ ಇನ್ನೊಂದೇನಪ್ಪ ಅಂದ್ರೆ ನಾವು ಪುನೀತ್ ರಾಜ್ಕುಮಾರ್ ಅವ್ರನ್ನ ಇನ್ನೊಮ್ಮೆ ಸಿನಿಮಾದಲ್ಲಿ ನೋಡ್ಬೇಕಾದ್ರೆ ಅದು ನಮ್ ಯುವರಾಜ್ ಕುಮಾರ್ ಸರ್ ಅವ್ರ ಮಾತ್ರ ಅಂತಾನೆ ಸಾಧ್ಯ. ಯಾಕಪ್ಪ ಅಂದ್ರೆ ನಾವು ಕರ್ನಾಟಕದಲ್ಲಿ ಇನ್ನೊಬ್ಬ ಪುನೀತ್ ನ ನೋಡ್ಬೇಕಂದ್ರೆ ಅದು ಯುವರಾಜ್ ಕುಮಾರ್ ಸರ್ ನನ್ನೇ ನೋಡ್ಬೇಕು. ಯಾಕಪ್ಪ ಅಂದ್ರೆ ಅವರು ಕೂಡ ಪುನೀತ್ ರಾಜ್ಕುಮಾರ್ ಸರ್ ಅವರ ಸ್ಥಾನ ತುಂಬುತ್ತಾರೆ ಅಂತ ಅನಿಸುತ್ತೆ. ಸೊ ಇಲ್ಲೆಲ್ಲರಿಗೂ ಆಶ್ಚರ್ಯ ಮೂಡುವಂತ ಒಂದು ಸೀನ್ ಏನಪ್ಪಾ ಅಂದ್ರೆ ಜಾಕಿ ಮೂವಿಯಲ್ಲಿ ಪುನೀತ್ ರಾಜ್ಕುಮಾರ್ ಸರ್ ಅವರು ಮಾಡಿರುವಂತ ಒಂದು ಫೈಟ್ ಸೀನ್ ಏನಿದೆ ಅದು ಎಕ್ಕ ಮೂವಿಯ ಲಾಸ್ಟ್ ಎಂಡ್ ಫೈಟ್ ಸೀನ್ ಆಗಿ ಉಪಯೋಗಿಸ್ಕೊಂಡಿದ್ದಾರೆ. ಅಂದ್ರೆ ಆ ರೀತಿ ಕಾಪಿ ಮಾಡ್ಕೊಂಡು ನಮ್ ಯುವರಾಜ್ ಕುಮಾರ್ ಸರ್ ಅವರು ಆ ಗೆಟಪ್ ನ ಹಾಕೊಂಡು ಆಕ್ಟ್ ಮಾಡಿದ್ದಾರೆ. ಮತ್ತೆ ಆ ಒಂದು ಫೈಟ್ ಮಾತ್ರ ಸಖತ್ತು, ಮತ್ತೆ ಮೂವಿ ಎಂಡಿಂಗ್ ಮಾತ್ರ ಸಖತ್ತಾಗಿ ಎಂಡ್ ಆಗಿದೆ ಅಂತ ಹೇಳ್ಬೋದು. ಮತ್ತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಯುವರಾಜ್ ಕುಮಾರ್ ಸರ್ ಅವರ ಆಕ್ಟ್ ಮಾತ್ರ ಸಖತ್ತಾಗಿ ಅಂತಾನೆ ಹೇಳ್ಬೋದು. ಸೊ ಇಲ್ಲಿ ನಾವೆಲ್ಲರೂ ಕೇಳ್ಕೊಳ್ಳೋದೇನಪ್ಪಾ ಅಂದ್ರೆ ಇದೇ ರೀತಿ ಬೆಸ್ಟ್ ಮೂವಿಗಳನ್ನ ನಮ್ ಕನ್ನಡ ಇಂಡಸ್ಟ್ರಿಗೆ ಕೊಡ್ರಿ, ನಮ್ ಕನ್ನಡ ಇಂಡಸ್ಟ್ರಿನ ಬೆಳೆಸಿ, ಮತ್ತೆ ಇದೇ ರೀತಿ ಬೆಸ್ಟ್ ಮೂವಿನ ಕೊಡ್ತಾ ಹೋದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಎಲ್ಲೋ ರೀಚ್ ಆಗುತ್ತೆ. ಎಲ್ಲರೂ ನಮ್ ಕನ್ನಡ ಇಂಡಸ್ಟ್ರಿನ ತಲೆ ಎತ್ತಿ ನೋಡ್ಬೇಕಾಗುತ್ತೆ, ಆ ರೇಂಜ್ ಗೆ ರೀಚ್ ಆಗುತ್ತೆ. ಮತ್ತೆ ಮುಂದೆ ಯಾವುದೇ ಮೂವಿ ಮಾಡಿದ್ರು ಸ್ವಲ್ಪ ಯೋಚಿಸಿಕೊಂಡು ಮೂವಿನ ಮಾಡಿ, ಇದೇ ರೀತಿ ಬೆಸ್ಟ್ ಮೂವಿನ ಮಾಡಿ. ಯಾವುದೇ ರೀತಿ ಫ್ಲಾಪ್ ಆಗೋ ಮೂವಿಗಳನ್ನ ಮಾಡಕ್ ಹೋಗ್ಬೇಡಿ. ಎಂದಿಗೂ ನೀವು ದೊಡ್ಡ ಮನೆಯ ಹುಡುಗರಾಗಿರಿ, ಮತ್ತೆ ಇನ್ನು ಮುಂದೆ ದೊಡ್ಡ ಮನೆ ಆಟ ಶುರು ಅಂತ ಹೇಳ್ತೀನಿ. ಈ ವಿಡಿಯೋ ಏನಾದ್ರೂ ಇಷ್ಟ ಆದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಗೆ ಪುನೀತ್ ರಾಜ್ಕುಮಾರ್ ಸರ್ ಮತ್ತೆ ಯುವರಾಜ್ ಕುಮಾರ್ ಅವರು ಇಷ್ಟ ಆದ್ರೆ ಕಮೆಂಟ್ ಮಾಡಿ. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.